ಹಿಂದೂಗಳ ರಕ್ಷಣೆಗೆ ಹೊಸ ಪಕ್ಷ ಕಟ್ತೀನಿ. ಇದು ಯತ್ನಾಳ್ ಅವರು ಇವತ್ತು ಹೇಳಿರುವಂತ ಮಾತು. ಹೌದು, ಯತ್ನಾಳ್ ಅವರು ಬಹುಶಃ ಹೊಸ ಪಕ್ಷ ಕಟ್ಟೋದ್ರ ಕಡೆಗೆ ಅವರು ಮುಖ ಮಾಡಿರ್ಬೋದು, ಆ ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಇತ್ತು. ಇವತ್ತು ಈ ವಿಚಾರವನ್ನ ಅಧಿಕೃತವಾಗಿ ಅವರೇ ಹೇಳಿದ್ದಾರೆ. ಹಿಂದೂಗಳ ರಕ್ಷಣೆ ಬಿಜೆಪಿಯಲ್ಲಿ ಅಕಸ್ಮಾತ್ ಏನಾದರೂ BY ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಏನಾದ್ರು ಬಿಜೆಪಿ ಇದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಮಂದಿ ನಂಗೆ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ನನಗೆ ಕರೆಗಳು ಬರ್ತಾ ಇದೆ. ಅದರಲ್ಲೂ ಬೆಂಗಳೂರಿನವರೊಬ್ಬರು ಕರೆ ಮಾಡಿ 11 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ, ಕಟ್ಬಿಡಿ ಹೊಸ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮಟ್ಟಿಗೆ ಜನ ನನ್ನ ಹಿಂದಕ್ಕೆ ನಿಂತಿದ್ದಾರೆ ಅನ್ನುವಂತಾನೆ ಯತ್ನಾಳ್ ಹೇಳುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದರ ಜೊತೆಗೇನೆ ಮತ್ತದೇ ಯಡಿಯೂರಪ್ಪನ ಕುಟುಂಬ ವಿರುದ್ಧವಾದಂತ ವಾಗ್ದಾಳಿಯೂ ಕೂಡ ಅವ್ರು ಮುಂದುವರಿಸಿದ್ದಾರೆ. ಅದೇನೇ ನಂತರದಂತಲ್ಲಿ ನೋಡೋಣ. ಬಟ್ ಹೊಸ ಪಕ್ಷ ಕಟ್ಟೋ ಯೋಚನೆ ಜೊತೆಗೆ ಪಕ್ಷದಿಂದ ಉಚ್ಚಾಟನೆ ಆದಂತ ನಂತರದಲ್ಲಿ ಪೂಜೆ ಪುನಸ್ಕಾರ ಅವ್ರ ಹೆಜ್ಜೆ ಏನ್ ಕತೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಜನರ ಬಿಟ್ಟು ನಾವು ಇರುವುದಿಲ್ಲ. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಲಾಗ್ತದೆ. ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ. ನಾವು ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ, ಎಲ್ಲಾ ಕಡೆ ಜನ ಅಭಿಪ್ರಾಯ ತಗೋತೀವಿ. ಯತ್ನಾಳ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ದೇಣಿಗೆಯಾಗಿ ಜನ ಕೊಂಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತದೆ. ಯಡಿಯೂರಪ್ಪನವರು ಬೆಳೆಸಿದ್ದಾರೆ, ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ. ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂತ ಕೆಲಸ ನಾಡಿನಲ್ಲಿ ನಡೆದಿದೆ. ಮತ್ತೆ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ನಿರ್ಣಯ ತಗೊಳ್ಳಿಕ್ಕೆ ನಾವು ಮುಕ್ತವಾಗಿ ಸ್ವಾತಂತ್ರ್ಯ ಇದೆ. ಸಂಕಲ್ಪ, ಮಹಾ ಸಂಕಲ್ಪ, ಇದು ಅಂತಿಂತ ಹೆಜ್ಜೆ ಅಲ್ವೇ ಅಲ್ಲ. ದೊಡ್ಡ ನಿರ್ಧಾರಕ್ಕೂ ಮುನ್ನ ದೇವರ ಕಾರ್ಯ ಮಾಡೋ ಸಂಕಲ್ಪ. ಹೈಕಮಾಂಡ್ ಉಚ್ಚಾಟನೆಗೂ ಬಗ್ಗದ ಯತ್ನಾಳ್ ದಿಟ್ಟ ಹೆಜ್ಜೆಯೊಂದು ಇಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಶುಭ ಕಾರ್ಯಕ್ಕೂ ಮುನ್ನ ದೇವರ ಕಾರ್ಯದಲ್ಲಿ ತಲ್ಲೀನರಾಗಿರುವಂತ ಯತ್ನಾಳ್ ನಿನ್ನೆಯಷ್ಟೇ ಶನೇಶ್ವರ ದೇವನಿಗೆ ನಮಸ್ಕರಿಸಿ ವಿಶೇಷ ಪೂಜೆ ಮಾಡಿದ್ರು. ಇವತ್ತು ಯುಗಾದಿ ಹೊಸ ವರ್ಷದಂದೇ ಜಗದೋದ್ಧಾರಕ ಶಿವನ ದರ್ಶನ ಮಾಡಿದ್ರು. ಹೋಮ ಹವನ ನೆರವೇರಿಸಿದ್ರು. ಹೀಗೆ ಸಾಲು ಸಾಲು ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸ್ತಾ ಇರುವ ಯತ್ನಾಳ್ ಇವತ್ತು ಮಹತ್ವದ ಘೋಷಣೆಯೊಂದನ್ನ ಮಾಡಿದ್ದು, ಅದುವೇ ಹೊಸ ಹಿಂದೂ ಪಕ್ಷ ಕಟ್ಟೋ ನಿರ್ಧಾರ. ಹಿಂದೂಗಳ ರಕ್ಷಣೆಗೆ ಹೊಸ ಪಕ್ಷ ಕಟ್ತೀನಿ ಎಂದ ಯತ್ನಾಳ್. ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ರಾಜ್ಯಾದ್ಯಂತ ಜನಾಭಿಪ್ರಾಯ ಸಂಗ್ರಹಕ್ಕೆ ಯತ್ನಾಳ್ ನಿರ್ಧಾರ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ನಾವು ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ, ಎಲ್ಲಾ ಕಡೆ ಜನ ಅಭಿಪ್ರಾಯ ತಗೋತೀವಿ. BYV ರಾಜ್ಯಾಧ್ಯಕ್ಷನಾಗಿ ಮುಂದುವರೆದ್ರೆ ಸ್ವತಂತ್ರ ನಿರ್ಧಾರ. ಮತ್ತೆ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದ್ರೆ ಮುಂದಿನ ನಿರ್ಣಯ ತಗೊಳ್ಳಿಕ್ಕೆ ನಾವು ಮುಕ್ತವಾಗಿ ಸ್ವಾತಂತ್ರ್ಯ ಇದೆ. ಯತ್ನಾಳ್ ಮುಂದಿನ ಹಾದಿ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದವರಿಗೆ ಬಹುತೇಕ ಉತ್ತರ ಸಿಕ್ಕಿದಂತಿದೆ. ಹೈಕಮಾಂಡ್ ಏನೇ ಕ್ರಮ ತೆಗೆದುಕೊಂಡ್ರು ಎಲ್ಲವನ್ನು ಎದುರಿಸ್ತೀನಿ ಅನ್ನೋ ರೀತಿಯಲ್ಲೇ ಮಾತುಗಳನ್ನು ಆಡ್ತಿದ್ರು. ಇದೀಗ ಯುಗಾದಿ ಎಂದೇ ಹೊಸ ಹೆಜ್ಜೆ ಇಡೋದಕ್ಕೆ ನಿರ್ಧಾರ ಮಾಡಿರುವ ಯತ್ನಾಳ್ 100ಕ್ಕೆ 100 ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷ ಕಟ್ಟೋ ಸುಳಿವೊಂದನ್ನ ಕೊಟ್ಟಿದ್ದಾರೆ. ಜನರ ಬಿಟ್ಟು ನಾವು ಇರುವುದಿಲ್ಲ. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂತದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಲಾಗ್ತದೆ. ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಹೊಸ ಪಕ್ಷ ಕಟ್ಟೋಕು ಮುನ್ನ ಯತ್ನಾಳ್ ರಾಜ್ಯಾದ್ಯಂತ ಜನಾಭಿಪ್ರಾಯ ಸಂಗ್ರಹ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ. ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ. ನಾವು ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ, ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ. ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ, ಫೋನ್ ಬರ್ತಾ ಇವೆ. ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಳ್ಳಕ್ಕೆ ರೆಡಿ ಇದೀವಿ. ಹೊಸ ಪಕ್ಷ ಕಟ್ಟೋದಕ್ಕೆ ಬೆಂಗಳೂರಿನ ಒಬ್ಬರು 11 ಲಕ್ಷ ದೇಣಿಗೆ ಕೊಡ್ತೀನಿ ಅಂದಿರೋ ವಿಚಾರವನ್ನ ಯತ್ನಾಳ್ ಪ್ರಸ್ತಾಪ ಮಾಡಿದ್ರು. ನೀನೇ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು, ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿ ಇರುವಂಥವ್ರು. ಅವ್ರು ಹೇಳಿದ್ರು, ಯತ್ನಾಳ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ
ಪಕ್ಷ ಕಟ್ಲಿಕ್ಕೆ ಕೊಡ್ತೀನಿ ಅಂತ ಹಿಂಗ ದೇಣಿಗೆಯಾಗಿ ಜನ ಕೊಡ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಇಡೀ ಕರ್ನಾಟಕವೇ ನನ್ನ ಬೆಂಬಲಕ್ಕೆ ನಿಂತಿದೆ ಅನ್ನೋ ಮೆಸೇಜ್ ಪಾಸ್ ಮಾಡೋ ಯತ್ನಾಳ್ ಮಾಡ್ತಾ ಇದ್ದಾರೆ. ಜನಜಾಗೃತಿ ಮಾಡ್ತೀವಿ ನೋಡಿ. ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ವರೆಗೆ, ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರವರೆಗೆ ಎಲ್ಲ ಕಡೆಯಿಂದ ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾ ಇದೆ ಅಂದ್ರೆ ಒಂದು ಹಿಂದೂ ಪಕ್ಷ ಕಟ್ಟಿ ಕುಟುಂಬಕ್ಕೆ ಅಧಿಕಾರ ಕೊಟ್ರೆ ಸೋಲು ಎಂದ ಯತ್ನಾಳ್. ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತಾರೆ. ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತಾರೆ. ಬಿಎಸ್ವೈ ಯಾರನ್ನೂ ತುಳಿಯೋ ಕೆಲಸ ಮಾಡಿಲ್ಲ ಅಂತ ವಿಜಯೇಂದ್ರ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಯತ್ನಾಳ್ ಹಿಂದುತ್ವದ ವ್ಯಕ್ತಿಗಳನ್ನ ತುಳಿಯೋ ಕೆಲಸ ಆಗ್ತಿದೆ ಅಂತ ಹೇಳಿದ್ರು. ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ತಾವು ನೋಡಿದ್ದೀರಿ. ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ, ರಾಜಕೀಯದಲ್ಲಿ ಮೇಲ್ ತಂದಿದ್ದಾರೆ. ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನ ತುಳಿತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಹಿಂದುತ್ವದ ವ್ಯಕ್ತಿಗಳನ್ನ ತುಳ್ಕೊಟ್ಟು ಬಂದಿದ್ರು. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ, ವಿಜಯನ್ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ, ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿರುವಂತ ಶಾಸಕ ಯತ್ನಾಳ್ ಒಂದು ವೇಳೆ ರಾಜ್ಯಾಧ್ಯಕ್ಷ ಆಗಿ ಮುಂದುವರೆದ್ರೆ ಮುಂದಿನ ನಿರ್ಧಾರಕ್ಕೆ ನಾವು ಸ್ವತಂತ್ರರು ಅಂತಾನೂ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ, ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ. ನಾವು ದೇಶ ಇವತ್ತು ಸುರಕ್ಷಿತ ಇದ್ರೆ ನರೇಂದ್ರ ಮೋದಿಯವರಿಂದ. ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ. ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ, ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವೀರಶೈವರು BJP ದೂರ ಸರಿಬಿಡ್ತಾರೆ, ಭಯದಿಂದ ಹೊರಗೆ ಬನ್ನಿ, ನೀವು ನಿರ್ಣಯ ತಗೋದಾಗಲಿಲ್ಲ ಮತ್ತು ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಕ್ತವಾಗಿ ಸ್ವಾತಂತ್ರ್ಯ ಇದೆ. ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಹೊಸ ಪಕ್ಷ ಕಟ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತನ ಆಶೀರ್ವಾದ ಅವ್ರಿಗಿರ್ಲಿ, ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೇನೆ. ಅದೇನೇ ಹೇಳಿ ಕೆಜೆಪಿ ಪಕ್ಷ ಕಟ್ಟಿ ಬಿಎಸ್ವೈ ಬಿಜೆಪಿಗೆ ವಾಪಸ್ ಬಂದಿರೋ ಉದಾಹರಣೆ ಕಣ್ ಮುಂದೆನೇ ಇದೆ. ಲಿಂಗಾಯತ ಪರಮೋಚ್ಚ ನಾಯಕ ಅಂತಾನೆ ಕರ್ಸ್ಕೊಳ್ಳೋ ಯಡಿಯೂರಪ್ಪನವರೇ ಕೈ ಸುಟ್ಕೊಂಡ್ರು. ಆದ್ರೆ ಹಿಂದುತ್ವದ ಹೆಸರಿನಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೆ ನಿರ್ಧಾರ ಮಾಡಿರೋ ಯತ್ನಾಳ್ ಅದ್ಯಾವ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್ TV9.